ಈ ಹೋಮೋಸೆಕ್ಷುಯಾಲಿಟಿ ಅನ್ನೋದನ್ನ ಇತ್ತೀಚೆಗೆ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಇಂಡಿಯಾದಲ್ಲಿ ಕೂಡ ಆ ರೀತಿ ಸಿಕ್ಕಾಪಟ್ಟೆ ಮ್ಯಾರೇಜ್ಗಳು ನಡೀತು. ಕೇರಳದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಎಲ್ಲ ನಡೀತು, ಆಯ್ತಾ. ಸೊ ಇದೆಲ್ಲದೂ ಒಂದ್ ಕಡೆ ಇರಲಿ, ಅಂಡ್ ಇದರಲ್ಲಿಂದ ಪ್ರಾಬ್ಲಮ್ ಏನ್ ನಿಮಗೆ ಅನ್ನೋ ರೀತಿಯಾದ ಕ್ವೆಶನ್ ನೀವು ಕೇಳ್ತೀರಾ ಖಂಡಿತವಾಗ್ಲು. ಸೊ ಇದೆಲ್ಲದನ್ನು ಒಂದ್ ಸೈಡಲ್ಲಿ ಇಡೋಣ. ಇದು ಹೋಮೋಸೆಕ್ಷುಯಾಲಿಟಿ ಆಗಿರ್ಲಿ, ಅವ್ರ ಸೆಕ್ಷುಯಾಲಿಟಿ ಅವ್ರವ್ರ ಚಾಯ್ಸ್ ಅನ್ನೋ ರೀತಿಯಲ್ಲಿ ಆಗಿರ್ಲಿ, ಅಂಡ್ ಅವ್ರ ಮ್ಯಾರೇಜ್ ಕೂಡ ಅವ್ರ ಚಾಯ್ಸ್. ಇದರಿಂದ ಅವ್ರಿಗೆ ಆ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ, ಇದು ಮೆಂಟಲಿ ಪ್ರಾಬ್ಲಮ್ ಇದ್ರೂ ಕೂಡ ಅದು ಅವರ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಹೇಳೋದೆಲ್ಲ ಒಂದ್ ಕಡೆ ಇರಲಿ. ಅಂಡ್ ಇದರಿಂದ ಸೊಸೈಟಿಯಲ್ಲೇ ಆಗುವಂತ ಚೇಂಜಸ್ ಬಗ್ಗೆ ಇವಾಗ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ, ಇಟ್ಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ನೇಚರ್. ಖಂಡಿತವಾಗ್ಲೂ ಇದು ಪ್ರಕೃತಿಗೆ ಕಂಪ್ಲೀಟ್ ಆಗಿ ಆಪೋಸಿಟ್ ಅಲ್ಲಿ ಇರುವಂತ ಒಂದು ವಿಷಯ. ಯಾಕಂದ್ರೆ ಈ ಪ್ರಕೃತಿಯಲ್ಲಿ ನೀವು ಯಾವುದೇ ಜೀವ ಸಂಕುಲನ ನೋಡಿರ್ಬೋದು, ಅದ್ರ ಸರ್ವೈವಲ್ ಇನ್ಸ್ಟಿಂಕ್ಟ್ ಹೇಗಿರುತ್ತೆ ಅಂದ್ರೆ ಅದ್ರ ಸರ್ವೈವಲ್ಲೇ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅಂಡ್ ನೆಕ್ಸ್ಟ್ ಜನರೇಷನ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಈ ಹೋಮೋಸೆಕ್ಷುಯಾಲಿಟಿನ